ಶಿರೂರು ಗುಡ್ಡ ಏನು ಕುಸಿತ ಒಂದು ಮಹಾನ್ ದುರಂತ ಸಂಭವಿಸಿತ್ತು. ಆ ಒಂದು ಸಂದರ್ಭದಲ್ಲಿ ನಮ್ಮ ಮಾವನಾದಂಥ ಜಗನ್ನಾಥ್ ನಾಯ್ಕ್ ಕೂಡ ಈ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಆ ದುರಂತದಲ್ಲಿ ಅವರು ಕೂಡ ನಾಪತ್ತೆಯಾದರು. ಆದರೆ ಆ ಕುಟುಂಬಕ್ಕೂ ಒಂದು ಮನಸ್ಸಿನಲ್ಲಿ ಈ ಪುತ್ರಿಯರಿಗೆ ತಮ್ಮ ತಂದೆ ಒಂದು ಮೃತದೇಹ ಇಲ್ಲಿವರೆಗೆ ಸಿಗಲಿಲ್ಲ ಎನ್ನುವಂಥ ಒಂದು ಮನಸ್ಸಿನಲ್ಲಿ ಏನೋ ಕೊರಗಿದೆ. ಕೊನೆಯ ಪಕ್ಷ ಒಂದು ಅವರ ಒಂದು ಅಸ್ಥಿ ಆದರೂ ಅಥವಾ ಏನಾದರೂ ಒಂದು ಅವರು ಇಲ್ಲೇ ಎಲ್ಲಾದರೂ ಅವರ ಒಂದು ಗುರು ಏನಾದರೂ ಪತ್ತೆ ಆಗಬೇಕು. ಆ ನಂತರ ಒಂದು ಮನಸ್ಸಿಗೆ ಒಂದು ನೆಮ್ಮದಿ, ಆ ಒಂದು ಹಿನ್ನೆಲೆಯಲ್ಲಿ ಏನಾದರೂ ಕೊನೆಯ ಕ್ಷಣದಲ್ಲಿ ಒಂದು ಅಸ್ಥಿ ಆದರೂ ಸಿಗಬಹುದು ಎನ್ನುವಂಥ ಒಂದು ನಿಲುವು ಅವರಲ್ಲಿ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಮಾನ್ಯ ಶಾಸಕರಾದ ಸತೀಶ್ ರೈಲ್ ಅವರು ಸರ್ವ ಪ್ರಯತ್ನವನ್ನು ಮಾಡಿ ತಮಗೆಲ್ಲ ಗೊತ್ತಿರುವಂತೆ ಈ ಗೋವಾಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಒಂದು ಡ್ರೆಜ್ಜಿಂಗ್ ಯಂತ್ರವನ್ನು ತರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದರು. ತಾವು ನೋಡ್ತಿರುವಂತೆ ಈ ಡ್ರೆಜ್ಜಿಂಗ್ ಯಂತ್ರ ಕೂಡ ಇಲ್ಲಿ ಬಂದಿದೆ. ಈ ಯಂತ್ರದ ಮುಖಾಂತರ ಕಾರ್ಯಾಚರಣೆ ಶೀಘ್ರವಾಗಿ ಮತ್ತು ಈ 3ನೇ ಹಂತದಲ್ಲಿ ಕೈಗೊಳ್ಳಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಏನು ಗಂಗಾವಳಿ ನದಿಯ ಒಂದು ಆಳದಲ್ಲಿ ಸಿಲುಕಿರುವಂಥ ಏನು ಅವಶೇಷಗಳಿರ್ಬೋದು, ಈ ಕಲ್ಲು ಮಣ್ಣು ಇತ್ಯಾದಿ ಮತ್ತು ಸಿಲುಕಿರುವಂಥ ಮರಗಳಿರ್ಬೋದು, ಅಥವಾ ಈಗಲೇ ತಮಗೆ ಗೊತ್ತಿರುವಂತೆ ಕೇರಳದ ಲಾರಿ ಚಾಲಕ ಅರ್ಜುನ್ ಅವರು ಲಾರಿ ಸಮೇತ ಈ ಒಂದು ಗಂಗಾವಳಿ ನದಿಯಲ್ಲಿ ಏನು ಸಿಲುಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ, ಅವೆಲ್ಲ ಹೊರತೆಗೆಯುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಈ ಒಂದು ಡ್ರೆಜ್ಜಿಂಗ್ ಯಂತ್ರದ ಮುಖಾಂತರ ನಡೀತಾ ಇದೆ. ಈ ಒಂದು ಮಹಾನ್ ದುರಂತದಲ್ಲಿ ಸಾಕಷ್ಟು ಮಂದಿ ಜೀವ ಕಳ್ಕೊಂಡ್ರು. ಆ ಸಂದರ್ಭದಲ್ಲಿ ಏನೋ ಈ ಕುಟುಂಬಗಳಿಗೆ ಪ್ರಾಮಾಣಿಕವಾಗಿ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೂ ಕೂಡ ಈ ಕುಟುಂಬದ ಒಂದು ಆಶಯದಂತೆ ಒಂದು ಕೊನೆ ಪಕ್ಷ ಒಂದು ಅಸ್ಥಿಯಾದರೂ ಸಿಗ್ಬೋದು ಎನ್ನುವಂಥ ಒಂದು ಪ್ರಯತ್ನ ಈಗ ನಡೀತಾ ಇದೆ. ಮಾನ್ಯ ಶಾಸಕರಾದಂಥ ಸತೀಶ್ ರೈಲ್ ಅವರ ಮತ್ತು ಸ್ಥಳೀಯ ಎಲ್ಲ ಮುಖಂಡರ ಒಂದು ನೇತೃತ್ವದಲ್ಲಿ ಆ ಒಂದು ನಿಟ್ಟಿನಲ್ಲಿ ಅದೊಂದು ಫಲಪ್ರದವಾಗಲಿ ಎನ್ನುವಂಥದ್ದು ನಮ್ಮೆಲ್ಲರ ಒಂದು ಆಶೆ.